ಗಾಣಿಗ ಭವನದ ಊಟದ ಕೊಠಡಿ ಕಟ್ಟಡದ ಮೇಲ್ಚಾವಣಿಯಲ್ಲಿ ಅಳವಡಿಸಿರುವ ಸೋಲಾರ್ ವಿದ್ಯುತ್ ಘಟಕದ ಉದ್ಘಾಟನೆ. ಹಿರಿಯರ ಮಾರ್ಗದರ್ಶನ ಯುವ ಪೀಳಿಗೆಗೆ ಅಗತ್ಯ. ಬದುಕಿನಲ್ಲಿನ ನೋವು ನಲಿವು ಕಂಡ ಹಿರಿಯರ ಅನುಭವದ ಮಾತು ನಿರ್ಲಕ್ಷಿಸದೆ ಪಾಲಿಸಿದಲ್ಲಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಬಹುದು ಎಂದು ಜಿಲ್ಲಾ ಯುವ ಸಮಿತಿ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣೇಗೌಡ ಪಾಟೀಲ ಹೇಳಿದರು. ಹಾತಲಗೇರಿ ರಸ್ತೆಯ ವಿವೇಕಾನಂದ ನಗರದಲ್ಲಿ ಭಾನುವಾರ ಗಾಣಿಗ ಭವನದ ಊಟದ ಕೊಠಡಿ ಕಟ್ಟಡದ ಮೇಲ್ಚಾವಣಿಯಲ್ಲಿ ಅಳವಡಿಸಿರುವ ಸೋಲಾರ್ ವಿದ್ಯುತ್ ಘಟಕದ ಉದ್ಘಾಟನೆ ಹಾಗೂ 2026ನೇ ಸಾಲಿನ ದಿನದರ್ಶಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಟ್ರಸ್ಟ್ನ ಷಣ್ಮುಖಪ್ಪ ಬಡ್ನಿ, ಬಿಬಿ ಐನಾಪುರ, ಮುರುಘರಾಜೇಂದ್ರ ಬಡ್ನಿ, ಸುರೇಶ ವಾಯ್ ಮರಳಪ್ಪನವರ, ಬಸವರಾಜ ಎಸ್ಮೇಟಿ, ಗಿರಿಯಪ್ಪ ಎಚ್ ಅಸೂಟಿ, ಕೆಂಚಪ್ಪ ಗಾಣಿಗೇರ, ಗಂಗಾಧರ ಗಾಣಿಗೇರ, ರಮೇಶ ಎಂ ಮಂದಾಲಿ, ಹಾಲಪ್ಪ ಲಕುಂಡಿ, ಫಕ್ಕೀರೇಶ ಎಸ್ ಸಿಂದಗಿ, ಬಸವರಾಜ ಎಸ್ ಸುಂಕದ, ಶರಣಗೌಡ ಪವಾಡಿಗೌಡ್ರು, ಬಿಎಸ್ ವಡವಟ್ಟಿ, ನಿಂಗಪ್ಪ ಎಸ್ ಕೆಂಗಾರ, ಅಮರೇಶ ಎಸ್ ಹಾದಿ, ಶ್ರೀಕಾಂತ ಸಿ ಲಕುಂಡಿ, ಐಎಂ ಕಿರೇಸೂರ, ಬಸವಂತಪ್ಪ ಜಿ ನವಲಳ್ಳಿ, ಬಸವರಾಜ್ ಎಂ ನವಲಗುಂದ, ತೋಟಪ್ಪ ವಿ ಗಾಣಿಗೇರ, ಶಿವಣ್ಣ ಬಿ ಹಿಟ್ಟಳ್ಳಿ, ಸೋಮನಗೌಡ ಕೆ ಪಾಟೀಲ, ಪ್ರಕಾಶ ವಿ ಮುದೋಳ, ಅಶೋಕ ಕೆ ಮಂದಾಲಿ, ಜಗದೀಶ ವಿ ಬೆಳವಟಗಿ, ಪುಲಕೇಶಗೌಡ ದಿ ಪಾಟೀಲ, ಸಂದೀಪ ಬಿ ಕಪ್ಪತ್ತನವರ, ಎಚ್ ಬಿ ಕೊರಗಲ್ ಉಪಸ್ಥಿತರಿದ್ದರು. ಇವತ್ತಿನ ಈ ಕಾರ್ಯಕ್ರಮ ಉದ್ದೇಶ ಅಂತಂದ್ರೆ ನಾವು ಇದು ಜಾಗ ಭಾಳ ನೆಲದಲ್ಲಿತ್ತು, ನೀರು ಇರ್ತಿತ್ತು, ಸರಿಯಾಗಿ ಇದ್ದಿದ್ದಿಲ್ಲ. ಭಾಳ ಜನ ಬಂದವರಲ್ಲಿ ದೊಡ್ಡ ಕಲ್ಯಾಣ ಕಟ್ಟಿರಿ, ನಿಮ್ಮ ಊಟದ ಹಾಲ ಭಾಳ ಚಂದ ಆಗ್ತದೆ, ಊಟದ ಹಾಲ ಭಾಳ ಚಂದ ಆಗ್ತದೆ ಎಲ್ಲ ಬಂದವರೆಲ್ಲರೂ ಹೇಳ್ತಿದ್ರು. ಅನಿವಾರ್ಯ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡೋರೆಲ್ಲರೂ ಇಲ್ಲಿ ತಗಡಿನ ಪೆಂಡಲ್ ಹಾಕ್ಕೊಂಡು ಏನೋ ಮಾಡ್ಕೊಂಡು ಅನಿವಾರ್ಯ ಕಾರ್ಯಕ್ರಮ ನಡೆಸ್ಕೊಂಡು ಬಂದರು. ನಮಗೂ ಈ ಕಾರ್ಯಕ್ರಮ ಈ ಒಂದು ಸಮುದಾಯವನ್ನು ಕಟ್ಟೋದಾದ್ರೆ ಜಗ ಎಲ್ಲ ತೊಂದರೆ ಆಗ್ತಿತ್ತು, ಹಣದ ಹಣಕಾಸು ತೊಂದರೆ. ಆಗ ಏನೇನೋ ಸಾಲ ಮಾಡ್ಕೊಂತ ಎಲ್ಲ ಎಚ್ ಕೆ ಪಾಟೀಲರು ಎಲ್ಲ ನಮ್ಮ ಉದಾಸರು ಅವ್ರು ಎಲ್ಲ ಗಂಟು ಅನುದಾನ ತೊಗೊಂಡು ಎಲ್ಲ ಮಾಡೋರು ನಮ್ಗೆ ಕೊರತೆಗಿತ್ತು. ಆಗ ನಮ್ಗೆ ದುಡ್ಡಿನ ಮೇಲೆ ಮಾಡ್ತಾ ಮತ್ತೆ ನಮ್ಮ ದುಡ್ಡಿನ ಮೇಲೆ ಸಾಲ ತೊಗೊಂಡು ಏನೇನೋ ಮಾಡಿ ಮುಗಿಸಿದ್ವಿ. ಎಲ್ಲ ಮಾಡೋಕೆ ತೊಂದರೆ ಆಗ್ತಂತ ತಿಳ್ಕೊಂಡು ನಾವು ಹಂಗೆ ನಡೆದಿತ್ತು. ಒಮ್ಮೆ ನಮ್ಮೆಲ್ಲ ಹಿರಿಯರು ಕೂಡ ಎಚ್ ಕೆ ಪಾಟೀಲ್ ಇಲ್ಲ ಸರ್, ಇಲ್ಲ ಇದಕ್ಕೆ ಒಂದಿಟ್ಟು ನಮ್ಗೆ ನೆರಳು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಕೇಳಿದಾಗ ಅವರು ಮೊನ್ನೆ ತಮ್ಮ ಅನುದಾನದೊಳಗೆ 20 ಲಕ್ಷ ರೂಪಾಯಿ ನಮಗೆ ಇದು ಸಮುದಾಯಕ್ಕೆ ಅನುದಾನ ಹಾಕೊಟ್ರು. ಈ ಒಂದು ಓನ್ಲಿ ಇದಕ್ಕೆ ಈ ಒಂದು 4 ಎಕರೆ ಇರುತ್ತೆ. ಆ ಅನುದಾನದೊಳಗೆ ಪೂರ ಇದನ್ನು 14 ಲಕ್ಷ ಬುದ್ಧಿ ಕೊಟ್ಟಿದ್ದು ನಾನು ಪೂರ ಅವ್ರಿಗೆ ಫ್ಯಾಬ್ರಿಕೇಷನ್ ಅವ್ರಿಗೆ 14 ಲಕ್ಷ ಇದನ್ನು ಬುದ್ಧಿ ಕೊಟ್ಟಿದ್ವಿ. ಅದು ಉಳಿದಿದ್ದೆಲ್ಲ ಫ್ಲೋರಿಂಗು ಇದೆಲ್ಲ ಕಬ್ಬಲ್ ಇದ್ದಿದ್ದಿಲ್ಲ, ಟೇವರ್ಸ್ ಏನೂ ಇದ್ದಿದ್ದಿಲ್ಲ, ಮೊದಲೆಲ್ಲ ರದ್ದಾಗಿತ್ತು, ಅಡ್ಡಾಡೋದು ಭಾಳ ತೊಂದರೆ ಇತ್ತು. ಈ ಅನುದಾನದೊಳಗೆ ಇಷ್ಟು ಸರಿಯಾಗಿ ಬೆಳೆಸ್ಕೊಂಡು ಆ ಗೇಟಿಂದ ಹಿಡ್ಕೊಂಡು ಎಲ್ಲನೂ 20 ಲಕ್ಷ ನಾವು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ವಿ. ಅದು ರೀಸೆಂಟ್ಲಿ ಮುಗಿದಿತ್ತು. ಈಗ ಅನಾಸಿ ನಾವು ಒಂದು ಹೋದ ವರ್ಷ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡೋಕ್ಕಂತ ನಮ್ಮ ಅಶೋಕರು ಮುರುಗೇಶ್ವರ ಅಂದರು. ಅದು ಸ್ವಲ್ಪ ನಮ್ಮದು ವಿಚಾರ ಲೇಟಾಗಿ ಬಂತು. ಈ ವರ್ಷ ಬ್ಯಾಡ್ಬಿಟ್ಟು ಮುಂದೆ ವರ್ಷ ಮಾಡಿದ್ರು. ಅದಕ್ಕೆ ಈ ಸಾರಿ ಅದನ್ನೆಲ್ಲ ಕ್ಯಾಲೆಂಡರ್ ರೆಡಿ ಮಾಡಿದ್ರು. ಅದು ಆಯ್ತು ಇದು ಆಯ್ತು ಇನ್ನೊಂದಿಟ್ಟು ಉದ್ಘಾಟನೆ ಮಾಡಿದ್ರೆ ನಾವು ಈಗ ರೆಡಿ ಮಾಡಿ 3-4 ದಿನದ ತೀರ್ಮಾನ ಮಾಡಿದ್ವಿ. ಹಿಂಗಾಗಿ ಎಲ್ಲರಿಗೂ ಹೇಳೋಕ್ಕಾಗಲಿಲ್ಲ, ಸ್ವಲ್ಪ ಗಡಬಡದ ಫಂಕ್ಷನ್ ಅರೇಂಜ್ ಮಾಡ್ಕೊಂಡಿವಿ. ಆದರೂ ಇಷ್ಟೆಲ್ಲ ಬಂದಿರಿ, ನಿಮ್ಮೆಲ್ಲ ಧನ್ಯವಾದಗಳು. ಅದಕ್ಕೋಸ್ಕರ ಇದೊಂದು ಕಾರ್ಯಕ್ರಮ ಉದ್ಘಾಟನೆ ಇನ್ನು ಬೆಳಗ್ಗೆ ಇಂಥ ನಮ್ಮ ಅರ್ಜೆಂಟ್ನೊಳಗೆ ಎಚ್ ಕೆ ಪಾಟೀಲ್ ಸಿಗೋದಿಲ್ಲ, ಅವರು ಚಿರಂಜೀವಿ ಸಿಕ್ಕರ್ ಕೇಳ್ಬಿಟ್ರು ಅಂತ ನಿನ್ನೆ ನಾವು ಮುರುಗೇಶ್ವರಿಗೆ ನಮ್ಮ ಅಶೋಕರು ಕೇಳಿದಾಗ ಅವ್ರು ಕೇಳ್ಕೊಂಡ್ರು. ನಮ್ಮ ಕೋರಿಕೆಗೆ ಅವ್ರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಅವ್ರಿಗೆ ನಾನು ನಮ್ಮ ಸಮಾಜ ತುಂಬ ಬೆಲ್ಲ ಇಷ್ಟಪಡ್ತೀನಿ ಅವ್ರಿಗೆ. ನಾನು ಅದ ನಂತರ ಈಗ ನಾವು ಈಗೆಲ್ಲ ಸೋಲಾರ್ದವರು ನಾವು ಅವ್ರಿಗೆ ಇಷ್ಟೆಲ್ಲ ಇದೆಲ್ಲ ನಾವು ಕೂಡ ನಮ್ಮ ಹಿರಿಯರಿಗೂ ಮಾತಿಲ್ಲ, ನಮಗೂ ಮಾತಿದ್ದಿಲ್ಲ. ಕರೆ ಅಂದ್ರೆ 2 ಸಲ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ನಾಗ ಬಟ್ ಸೋಲಾರ್ ಹಾಕ್ಸ್ಬೇಕಂತ ತರ ಮಾಡಿದ್ದು ಅಷ್ಟೇ. ಮಾಡಿದಾಗ ಯಾವ್ದು ಹಾಕ್ಸ್ಬೇಕಂದ್ರೆ ನಾವು ಹೇಳ್ತೀವಿ, ನಮ್ಮಲ್ಲಿ ಬರ್ತಿರೋ ಅಂದ್ರೆ ನಮ್ಮ ಹಿರಿಯವರು ಅವರು ನಮ್ಮ ಹಿಂದೆ 10 ವರ್ಷದಿಂದ ನನ್ನ ಮನೆಗೆ ಸೋಲಾರ್ ಹಾಕ್ಯಾರ. ಅವರು ಒಳ್ಳೆ ಕ್ವಾಲಿಟಿ ಕೊಡ್ತಾರೆ. ಏನೋ ಸಣ್ಣ ಪುಟ್ಟ ಮನೆಯವ್ರು ಒಂದು ಇದು ಬಂದರು ಆಗಿನ ಬಂದು ಅಟೆಂಡ್ ಆಗಿ ನಮ್ಮ ಸರ್ವಿಸ್ ಕೊಡ್ತಾರೆ. ಅದಕ್ಕೆ ಅವ್ರನ್ನ ಕೂಡ ನಾವು ಕರೆಸಿದ್ವಿ. ಅವ್ರೊಂದು ಇದು ಟಾಟಾ ಕಂಪ್ನಿ, ನಮ್ಮ ಇಂಡಿಯನ್ ಕಂಪ್ನಿ ಒಂದು ನಾವು ಪ್ರಿಫರೆನ್ಸ್ ಕೊಟ್ವಿ. ಎರಡನೇದು ಒಳ್ಳೆ ಸರ್ವಿಸ್ದಾರ ಅಂತ ತಿಳ್ಕೊಂಡು ಇಷ್ಟು ಮಾಹಿತಿ ಇರಲಿಲ್ಲ ನಮ್ಗೆ. ಈ ಒಂದು 2 ದಿನ ಮೇಲೆ ಅವ್ರಿಗೆ ನಾವು ಆರ್ಡರ್ ಕೊಟ್ವಿ. 12 ಲಕ್ಷ ಬುದ್ಧಿ ಕೊಟ್ಟಿವಿ. ಅದು ಟೋಟಲ್ ಎಲ್ಲ KV ಇದು ಮತ್ತು ಎಲ್ಲ ಮತ್ತು ಸೇರಿ 12 ಲಕ್ಷ ಬುದ್ಧಿ ಕೊಟ್ಟಿದ್ವಿ. ಆ ಪ್ರಕಾರ ಎಲ್ಲ ರೆಡಿ ಮಾಡಿ ಇವತ್ತು ಅದನ್ನು ಈ ಒಂದು ಕಾರ್ಯಕ್ರಮ ಅವರು ಒಂದು ನಮ್ಮದು ಮುಗಿದ ಹೆಸರು ಅದ್ರಾಗ ಅದನ್ನು ಉದ್ಘಾಟನೆ ಮಾಡ್ಕೊಂಡ್ರು. ಅದು ಇದ್ರ ಜೊತೆಗೆ ಅದನ್ನು ಸೋಲಾರ್ ಉದ್ಘಾಟನೆ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಈಗ ನಮ್ಮದು ಕ್ಯಾಲೆಂಡರ್ ಬಿಡುಗಡೆ ಅಂತ ಅದೊಂದು ಕಾರ್ಯಕ್ರಮ ಮಾಡಿ ಈ ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂತೆಲ್ಲ ನಾವು ಹಿರಿಯರು ಕೊಟ್ಟು ತೀರ್ಮಾನ ಮಾಡಿದಾಗ ಇದು ಎಲ್ಲರೂ ಇದು ಮಾಡಿದ್ರು. ಆ ಪ್ರಕಾರ ಇವೆಲ್ಲ ಕಾರ್ಯಕ್ರಮ ಆಗಮಿಸಿ ಈ ಒಂದು ಕಾರ್ಯಕ್ರಮ ಶೋಭೆ ತಂದಕ್ಕೆ ತನ್ನೆಲ್ಲ ಹಿರಿಯರಿಗೂ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲ ಗಣ್ಯಮಾನ್ಯರನ್ನು ವಂದಿಸಿ ಧನ್ಯವಾದ ಮಾಡ್ತೀನಿ. Yeah.
ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರಿಗೆ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ಪ್ರತಿ ಸತಿ ಬಂದಾಗ ಒಂದ್ಸತಿ ಕೂಡ ನಾವು ಕೇಳ್ತಿರ್ತಿದ್ವಿ, ಇಲ್ಲಿ ನೀವು ಊಟದ ವ್ಯವಸ್ಥೆ ಮಾಡ್ತಿದ್ರಿ, ಮುಂದೆ ಬಂದ ಕೂಡಲೇ ಅಷ್ಟು ಗ್ರ್ಯಾಂಡ್ ಸಭಾಭವನ ಇರ್ತೈತಿ ನಮ್ಗೆ. ಬೇರೆ ಯಾವುದಾದ್ರೂ ಸಮುದಾಯ ಭವನ ಇಲ್ಲ ಸಮಾಜದ ಭವನಕ್ಕೆ ಹೋದಾಗ ಈ ಭವನ ಹೆಂಗೈತಿ ಹಂಗೆಲ್ಲೂ ನಮಗೆ ಅನಿಸ್ತಾನೆ ಇರಲಿಲ್ಲ. ನಾವು ಬಂದಾಗ ಒಂದ್ಸತಿ ನಮ್ಮ ಅಶೋಕ್ ಅವರಿಗೆ ನಕ್ಷಾರ್ಗೆ ಮಾಡ್ತಿರ್ತಿದ್ದೆ, ನಿಮ್ದು ಬಾರಿ ಕಟ್ಬಿಟ್ರಿ ನೋಡಿ ನೀವು ಅಂತಂದ. ಇದು ಯಾವಾಗ ಕಟ್ಟಿದ್ವಿ ಅವಾಗ ನಾವಿನ್ನ ಓದ್ತಿರ್ತಿದ್ವಿ ಅನಿಸ್ತೈತಿ. 6 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಭವನ ಇವಾಗ ಒಂದು ಪ್ರಮಾಣಕ್ಕೆ ಪೂರ್ಣ ಆತು ಅಂತಂದ ಎಲ್ಲರಿಗೂ ಆ ಸಮಾಧಾನ ತಂದಿದೆ ಅನ್ನುವಂಥ ಭಾವನೆಯನ್ನ ಈ ಒಂದು ಸಭೆಯಲ್ಲಿ ಅಭಿವ್ಯಕ್ತಿಪಡಿಸುತ್ತಾ, ಅದೇ ರೀತಿ ನಿಮ್ಮ ಸಮಾಜದವರು ವಿಶೇಷವಾಗಿ ನಮ್ಮ ಕುಟುಂಬದ ಜೊತೆ ದೊಡ್ಡಪ್ಪವ್ರ ಹತ್ರ ಹಿಡ್ಕೊಂಡು ಅಪ್ಪಾಜಿಯವ್ರ ಹತ್ರ ಹಿಡ್ಕೊಂಡು ನನ್ನ ತನಕನೂ ಸಾಕಷ್ಟು ಹಿರಿಯರು ಆಶೀರ್ವಾದ ಮಾಡ್ಕೊಂಡು ಬಂದಿರ್ತೀರಿ. ನನ್ನ ಜೊತೆ ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ಸಾಕಷ್ಟು ಯುವ ನಾಯಕರು, ಯುವ ಸಂಘಟಕರು, ಯುವ ಮಿತ್ರರು, ಸಾಕಷ್ಟು ಜನ ನನ್ನ ಜೊತೆ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ಯುವ ಸಂಘಟಕರು ಕೂಡ ನಿಮ್ಮ ಸಮಾಜದ ಬರ್ತಾರೆ. ಅವ್ರನ್ನೆಲ್ಲರನ್ನೂ ಗಮನಿಸಿದಾಗ ಒಂದು ನನಗೆ ಏನು ಅನಿಸ್ತೈತಿ ಅಂದ್ರೆ, ಗಾಣಿಗರ ಸಮಾಜ ಅಂತಂದು ಬಂದಾಗ ಒಂದು ಮಾತು ನನಗೆ ನೆನಪು ಬರ್ತೈತಿ. ಶ್ರಮವೇ ನಿಮ್ಮ ಗುರುತು, ಸೇವೆಯೇ ನಿಮ್ಮ ಸಂಸ್ಕೃತಿ ಅನ್ನುವಂಥ ಮಾತು ನಿಮ್ಮ ಸಮಾಜಕ್ಕೆ ತತ್ವವಾದಂಥ ಮಾತು ಅಂತಂದ ವೈಯಕ್ತಿಕವಾಗಿ ನನಗನ್ನಿಸ್ತೈತಿ. ರಾಜಕೀಯವಾಗಿ ನೀವು ನಮಗೆ ಆಶೀರ್ವಾದ ಮಾಡ್ಕೊಂಡು ಬಂದಿರ್ತೀರಿ, ಸಹಕರಿಸ್ಕೊಂತ ಬಂದಿರ್ತೀರಿ, ಸಾಮಾಜಿಕವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಿರ್ತೀರಿ. ಒಬ್ಬ ಜವಾಬ್ದಾರಿಯಾದಂಥ ಯುವಕನಾಗಿ ತಮ್ಮ ಮುಂದೆ ನಾನಿಷ್ಟ ಕಳಕಳಿಯ ಪ್ರಾರ್ಥನೆ, ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಸಾಮಾಜಿಕ ವ್ಯವಸ್ಥೆ ಇನ್ನು ಕಠಿಣ ಆಗ್ಕೊಂತನೇ ಹೋಗ್ತಿದ್ದು. ಹಿರಿಯರಿಗೆ ಅನ್ನಿಸ್ತಿರ್ಬೋದು ಹಿಂದಕ್ಕೆ ಯಾವ ರೀತಿ ಸಾಮಾಜಿಕ ವ್ಯವಸ್ಥೆ ಇತ್ತು, ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಪರಿವರ್ತನೆ ಆಕೈತಿ, ಬದಲಾವಣೆ ಆಕೈತಿ, ಪಾಸಿಟಿವ್ ಡೆವಲಪ್ಮೆಂಟ್ಸ್ಗಳು ಆಗ್ತಾವು ಅಂತಂದು ಸಹಜವಾಗಿ ಹಿರಿಯರಿಗೆ ಅನ್ನಿಸ್ತಿರ್ತೈತಿ. ಆದ್ರೆ ಎಲ್ಲೋ ಒಂದು ಕಡೆ ಅತ್ಯಂತ ನೋವಿನಿಂದ ಹೇಳಬೇಕಾಗೈತಿ, ಬರ್ತಕ್ಕಂಥ ದಿನಮಾನಗಳು ಸಾಮಾಜಿಕವಾಗಿ ಅತ್ಯಂತ ಸೂಕ್ಷ್ಮ ದಿನಮಾನಗಳಾಗಿ ಹೊರಹೊಮ್ತಾ ಇದೆ. ಇದಕ್ಕೆ ರಾಜಕೀಯ ಕ್ಷೇತ್ರನೂ ಎಷ್ಟು ಅದಕ್ಕೆ ಕಾರಣ ಐತಿ, ಅಷ್ಟ ಈಗಿನ ಸಮಾಜದ ನಾಗರಿಕರ ಮನಸ್ಥಿತಿ ಕೂಡ ಅದಕ್ಕೆ ಅಷ್ಟ ಕಾರಣ ಐತಿ ಅಂತಂದು ವೈಯಕ್ತಿಕವಾಗಿ ನಾನು ಭಾವಿಸ್ತೀನಿ. ಇದು ಎಲ್ಲವನ್ನು ಮೀರಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಸಕಾರಾತ್ಮಕವಾಗಿ ಬದಲಾವಣೆಗಳಾಗಬೇಕು, ಪರಿವರ್ತನೆ ಆಗಬೇಕು ಅಂತಂದ್ರೆ ನಮ್ಮಂಥ ವಯಸ್ಸಿನ ಹುಡುಗರೇನು ನಿಮ್ಮ ಕಣ್ಣು ಮುಂದೆ ಕಾಣ್ತೀವಿ. ನಾವು ನಿಮ್ಮ ಮನೆಯಂಗಿಂತ ಹಿಡ್ಕೊಂಡು ಇನ್ನೊಬ್ಬರ ಮನೆ ತನಕನೂ ಯಾರು ಸಂಘಟಕರಿರ್ತಾರ, ಸಂಘಟನೆದಾಗ ಇರಲಾರ್ದಂಥ ಯುವಕರು ಯುವತಿಯರು ಇರ್ಬೋದು, ಅವರೆಲ್ಲರಿಗೂ ಹಿರಿಯರು ಮಾರ್ಗದರ್ಶನ ಭಾಳ, ನೀವು ಹೆಂಗೆ ಮಾರ್ಗದರ್ಶನ ಮಾಡ್ತೀರಿ ಅದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಅದನ್ನು ಮಾಡೋದ್ರೊಳಗೆ ಏನಾದರೂ ನೀವು ಹಿನ್ನಡೆ ಹಾಕಿದ್ರಿ ಅಂದ್ರೆ ಅನುಭವಿಸೋರು ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿ
ನೋಡಿದಂಥ ಸನ್ನಿವೇಶವನ್ನು ವಿಚಾರ ಮಾಡಿದ್ವಿ ಅಂದ್ರೆ ನಮ್ಮ ಗದಗ ಜಿಲ್ಲಾ, ಗದಗ ಮತಕ್ಷೇತ್ರ, ಒಟ್ಟಾರೆ ಗದಗ ಜಿಲ್ಲಾ ಸಾಮರಸ್ಯ ಬದುಕನ್ನು ಕಟ್ಟುವುದರಲ್ಲಿ ನಾವು ಒಂದು ಮಟ್ಟಿಗೆ ಯಶಸ್ವಿಯನ್ನು ಕಂಡೀವಿ ಅಂತಂದು ನೀವೆಲ್ಲರೂ ಒಪ್ತೀರಿ ಅಂತಂದು ಭಾವಿಸ್ತೇನೆ. ನಾನು ಬೆಂಗಳೂರಿಗೆ ಹೋಗ್ರಿ, ರಾಜಕೀಯ ವ್ಯವಸ್ಥೆ ನೋಡ್ರಿ. ಗದಗದವ್ರು ಯಾರು ಬೆಂಗಳೂರಿಗೆ ಹೋಗಿ ರಾಜಕಾರಣದ ಬಗ್ಗೆ ಮಾತಾಡಕ್ಕೆ ಹೋದ್ವಿ ಅಂದ್ರೆ ಏನು ಇದು ಅಂತ ಅನಿಸ್ತದೆ. ಹಿರಿಯರಿಗೆ ಎಷ್ಟು ಅನಿಸ್ತದೋ ಗೊತ್ತಿಲ್ಲ. ನಮ್ಮ ಯುವ ಕಾಂಗ್ರೆಸ್ ಮೀಟಿಂಗ್ ಇರ್ಬೋದು, ಇಲ್ಲ ಮತ್ತೊಂದು ಮಗದೊಂದು ಮೀಟಿಂಗ್ದಾಗ ಚರ್ಚೆ ಮಾಡಿದಾಗ ಆ ಬೆಂಗಳೂರಿನವರು ಹೇಳುವಂಥ ವಿಚಾರಕ್ಕೆ ನಾವು ಹೋಲಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂಗ್ಯಾಕೆ ವಿಚಾರ ಮಾಡಕತ್ತಾರೆ ಇವರು, ಇಷ್ಟು ಅಗ್ರೆಷನ್ ಯಾಕೆ? ಇದು ನಮಗೆ ಬರುವಂಥ ಭಾವನೆ. ನಾನು ಒಂದು ರಾಜಕೀಯ ಕುಟುಂಬದಿಂದ ಬರುವಂಥ ನನಗೆ ಈ ಭಾವನೆ ಬಂತು ಅಂದ್ರೆ, ನಮ್ಮನ್ನ ದೂರ ನಿಂತು ನೋಡುವಂಥ ಕಾಮನ್ ಪೀಪಲ್ ಏನಿರ್ತಾರ ಅವ್ರಿಗೆ ಯಾವ ರೀತಿ ಭಾವನೆ ಬರ್ತದೆ ಸ್ವಲ್ಪ ವಿಮರ್ಶೆ ಮಾಡ್ಕೊಂಡು ನೋಡಿ. ಸಾಕಷ್ಟು ಕಡೆ ನಾನು ಹೋದಾಗ ಈ ಮಾತನ್ನು ಹೇಳ್ಕೊಂತ ಬರ್ತೀನಿ. ಭಾಳಷ್ಟು ಮಂದಿ ಯುವಕರು ರಾಜಕಾರಣದಾಗ ಅದರ ರಾಜಕೀಯವಾಗಿ ಬೆಳೆಯಕತ್ತಾರ ಅಂದ್ರೆ ಮಂದಿ ಮನೋಭಾವನೆ ಹೆಂಗಾಗೈತಿ ಅಂದ್ರೆ, ಇವಂಗ ಬೇರೆ ಮಾಡಕ್ಕೆ ಏನೂ ಗೊತ್ತಿಲ್ಲ, ಇವನಿಗೆ ಬೇರೆ ವೃತ್ತಿಯಲ್ಲಿ ಇವಂದೇ ಆದ ಒಂದು ದುಡಿಮೆಯನ್ನು ಹೊಂದಿಸ್ಕೊಳ್ಳೋದ್ರೊಳಗೆ ವಿಫಲವಾಗನ, ಅದಕ್ಕೆ ಎಲ್ಲ ಬಿಟ್ಟು ನೀವು ರಾಜಕಾರಣ ಮಾಡಕತ್ತಾನ ಅನ್ನುವಂಥ ಮನೋಭಾವನೆ ಮಂದಿಗೆ ಬಂದ್ಬಿಟ್ಟಿದ್ದು. ಇದನ್ನ ನಾವು ಹೇಳ್ಬಾರ್ದು ಅಂದ್ರೂ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ ಇದ್ರ ಮೂಲಕ ಏನಾದರೂ ಒಂದು ಪರಿವರ್ತನೆ ಆಗ್ಬೋದು ಅನ್ನುವಂಥ ಒಂದು ವಿಶ್ವಾಸ, ಒಂದು ಹೋಪ್ ಇಟ್ಕೊಂಡು ಹೇಳ್ತೀವಿ. ಇದನ್ನ ಮೀರಿ ಹೋಗಲಾಡಿಸಿ ನಾವು ನಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಕಟ್ಕೋಬೇಕು ಅಂದ್ರೆ ವಿಶೇಷವಾಗಿ ಸಮಾಜದ ಬಾಂಧವರು, ಸಾಮಾಜಿಕವಾಗಿ ನೀವೆಲ್ಲರೂ ಸಕ್ರಿಯವಾಗಿ ಯಾರು ಸಮಾಜದ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತೀರಿ, ನಿಮ್ಮ ಮುಖಾಂತರ ಯುವಕ ಮಿತ್ರರು ಯಾರ್ಯಾರು ನಿಮ್ಮ ಜೊತೆ ಆ ವಾತಾವರಣದಲ್ಲಿ ಬರ್ತಿರ್ತಾರ ಅವರೆಲ್ಲರಿಗೂ ಮಾರ್ಗದರ್ಶನ ಆಗಬೇಕು. ಅದು ಯಾವ ರೀತಿ ಆಗಬೇಕು ಅದು ನಿಮ್ಮ ವಿವೇಚನೆಗೆ ಬಿಟ್ಟಿರ್ತೈತಿ. ಆದರೆ ಇದನ್ನು ಮಾಡ್ಲಿಕ್ಕಂದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜಿಲ್ಲಾ, ನಮ್ಮ ಕ್ಷೇತ್ರ ಈ ಭ್ರಾತೃತ್ವ ಭಾವನೆಯನ್ನು ನಾವಿಷ್ಟು ವರ್ಷ ಏನು ಕಾಪಾಡ್ಕೊಂಡು ಬಂದೀವಿ, ಏನ ಗಲಾಟೆ, ಏನ ಗದ್ದಲ, ಎಷ್ಟ ಕೋಮುವಾದಿ ಸಂಘಟನೆಗಳು ಏನ ನಮ್ಮ ಸಮಾಜದಲ್ಲಿ ಬಿತ್ತಬೇಕು ಅಂತಂದ ಏನ ಹುನ್ನಾರವನ್ನು ಇಟ್ಕೊಂಡಿದ್ರು ಅದು ನಮ್ಮ ಗದಗದಲ್ಲಿ ಅದು ಸಾಧ್ಯ ಆಗಂಗಿಲ್ಲ. ಯಾಕೆ ಸಾಧ್ಯ ಆಗಂಗಿಲ್ಲ ಅಂದ್ರೆ ನಾವೆಲ್ಲರೂ ಅಣ್ತಮ್ರಗತೆ ಅದೀವಿ, ಮುಂದೆನೂ ಅಣ್ತಮ್ರಗತೆ ಇರ್ತೀವಿ ಅನ್ನುವಂಥ ಒಂದು ಭಾವನೆಯನ್ನು ನಾವು ಇಟ್ಕೊಂಡು ಬದುಕಾಕತ್ತೀವಿ. ಇದೇ ರೀತಿ ಅದು ಮುಂದುವರಿಬೇಕು ಅಂದ್ರೆ ವಿಶೇಷವಾಗಿ ಸಮಾಜದ ಎಲ್ಲ ಹಿರಿಯರು ನಿಮ್ಮ ಜವಾಬ್ದಾರಿ ಭಾಳ ಇರ್ತೈತಿ. ಇದನ್ನು ನಾನು ಡೈರೆಕ್ಟ್ಲಿ ಪಿನ್ ಪಾಯಿಂಟ್ ಮಾಡಿ ಹೇಳಕ್ಕೆ ಸಾಧ್ಯ ಆಗಿಲ್ಲ. ಆದರೆ ನನ್ನ ಸಣ್ಣ ರಾಜಕೀಯ ಅನುಭವ ಕೇವಲ ಇವತ್ತಿನ ತನಕ ನಾವು ಲೆಕ್ಕ ಹಿಡಿದ್ವಿ ಅಂದ್ರೆ 4 ವರ್ಷ 6 ತಿಂಗಳಾಗೈತೆ ಅಷ್ಟೆ. ನಾನು ಸಕ್ರಿಯವಾಗಿ ರಾಜಕಾರಣ ಮಾಡೋಕ್ಕೆ ಚಾಲೂ ಮಾಡಿ. ನಮಗೆ ನಮ್ಮಪ್ಪ ನೀವು ಹೋಗಿ ರಾಜಕಾರಣ ಮಾಡ್ರಿ ಅಂತಂದು ಹೇಳಿಲ್ಲ. ಭಾಳ ಮಂದಿಗೆ ನಮ್ಗೆ ಅನಿಸ್ತಿರ್ಬೋದು, HK ಪಾಟೀಲ್ರ ಮಗ ಅದನ್ನ, ಇವನಿಗೆ ದಿವಸ ಎದ್ದು ಕೂಳೆ ಟಿಫಿನ್ ಮಾಡ್ಬೇಕಾದ್ರೆ ಒಂದು ಮಾರ್ಗದರ್ಶನ, ಊಟಕ್ಕೆ ಬಂದಾಗ ಇನ್ನೊಂದು ಮಾರ್ಗದರ್ಶನ, ರಾತ್ರಿ ಊಟ ಮಾಡ್ಬೇಕಾದ್ರೆ ಇನ್ನೊಂದು ಮಾರ್ಗದರ್ಶನ ಅಂತಂದು ಭಾಳಷ್ಟು ಮಂದಿಗೆ ಅನಿಸ್ತಿರ್ಬೋದು. ಆದ್ರೆ ನಾನು ನಿಮ್ಮ ಮುಂದೆ ಹೇಳ್ತೀನಿ, ಇನ್ಫ್ಯಾಕ್ಟ್ ನಮ್ಮ ಅಕ್ಕರ ಒಮ್ಮೆ ಹೋಗಿ ನಮ್ಮ ಅಪ್ಪಾಜಿಯವರಿಗೆ ಹೇಳಿದ್ರು, ನಮ್ಮ ಅಕ್ಕ ಹೋಗಿ ನಮ್ಮ ಅಪ್ಪಾಜಿಯವರಿಗೆ ಹೇಳಿದ್ರು, ನೀವು ಇವಂಗೆ ಹೇಳ್ಬೇಕ್ರಿ, ಗೈಡ್ ಮಾಡಬೇಕು, ನಿಮ್ಮ ಗೈಡೆನ್ಸ್ ಇದ್ರೆ ನಾವು ಇನ್ನೂ ಚಲೋ ಕೆಲಸ ಮಾಡ್ಬೋದು ಅಂತಂದು ನಮ್ಮ ಅಪ್ಪರಿಗೆ ಹೇಳಿದಾಗ ನಮ್ಮ ಅಪ್ಪಾಜಿಯವರು ಒಂದೇ ಮಾತಾಗ ಸುಮ್ಮ ಮಾಡಿಬಿಡ್ರಿ. ನಮ್ಮ ಅಕ್ಕನ ಹೇಳ್ಕೊಡೋದಿರ್ತೇನೆ ಬೇ, ಏನು ಸಣ್ಣ ಪಾಪ ಏನೋ ಹೇಳ್ಕೊಡಾಗ ನೋಡಿ ಕಲಿಬೇಕು ಅಂತಂದ ನಮ್ಮ ಅಪ್ಪರ ಮಾತಿದ್ದು. ಇದನ್ನ ಇವತ್ತಿನ ತನಕನೂ ಭಾರಿ ಸೂಕ್ಷ್ಮವಾಗಿ
ನಾನು ತಪ್ಪಂಗಿಲ್ಲ ಅಂತಂದು ಹೇಳಕತ್ತಿಲ್ಲ. ಆದರೆ ಸಾಧ್ಯ ಆದಷ್ಟು ಸೂಕ್ಷ್ಮತೆಯನ್ನು ಇಟ್ಕೊಂಡು ತಪ್ಪಾಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ಎಲ್ಲ ಪ್ರಯತ್ನ ನನ್ನ ಕಡೆಯಿಂದ ಆ ಪ್ರಯತ್ನ ಮಾಡ್ತಾ ಇದ್ದೀನಿ. ತಪ್ಪಿದ್ರೂ ಕೂಡ ಎಲ್ಲ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನೀವು ನಿಮ್ಮ ಮನಿ ಮಗ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ನನಗೆ ಮಾರ್ಗದರ್ಶನ ಮಾಡಬೇಕು. ಆ ಕಳಕಳಿಯ ಪ್ರಾರ್ಥನೆ ನಿಮ್ಮಲ್ಲಿ ಮನವಿ ಮುಖಾಂತರ ಸಲ್ಲಿಸ್ತೀನಿ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ನನ್ನ ಉದ್ದೇಶ ಇಷ್ಟ, ಯಾವ ರೀತಿ ನಿಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದೆ, ವಿಶೇಷವಾಗಿ ಯಾರಾದರೂ ಬಡವರು ಅಂತ ಬಂದಾಗ ನೀವೆಷ್ಟು ಕಾಳಜಿ ತಗೊಂಡ ಆ ಕೆಲಸ ಮಾಡಬೇಕು ಅಂತಂದ ನೀವು ವಿಚಾರ ಮಾಡ್ತೀರಿ. ಅದ ಭಾವನೆ, ಅದ ವಿಚಾರ ನನ್ನ ಜೊತೆ ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಪ್ರತಿಯೊಂದು ಯುವಕರಲ್ಲಿ ಆ ಭಾವನೆ ಬರಬೇಕು ಅನ್ನುವಂಥ ನಂದು ಬಹುದೊಡ್ಡ ಉದ್ದೇಶ ಐತಿ. ಇದರಲ್ಲಿ ನಾನೇನಾದರೂ ಯಶಸ್ವಿ ಆದೆ ಅಂದ್ರೆ ಅದಕ್ಕಿಂತ ಸಮಾಧಾನ ಇನ್ನೊಂದು ನನಗೆ ಸಾಧ್ಯ ಆಗಂಗಿಲ್ಲ ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅಶೋಕ್ ಮಂದಾಲಿ ಅವರು ನಮ್ಮ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾದಾರ. ಅದ ಗ್ಯಾರಂಟಿ ಕಮಿಟಿ ಅವರ ಅಧ್ಯಕ್ಷತೆಯಲ್ಲಿ ನಾನು ಒಬ್ಬ ಸದಸ್ಯನಿದ್ದೀನಿ. ನೀವು ಆ ಪಟ್ಟಿ ತೆಗೆದು ನೋಡ್ರಿ, ಅಶೋಕ್ ಮಂದಾಲಿ ಅವ್ರ ಹೆಸರು ಮೊನ್ನೆ ಐತಿ. 16 ಮಂದಿದ ಕಮಿಟಿ ರೀ ಅದು. 16ನೇ ಹೆಸರು ನಂದೈತಿ. 16ನೇ ಹೆಸರು ನನ್ನದೈತಿ. ಆದ್ರೆ ಅಶೋಕ್ ಅವ್ರು ನನಗೆ ಎಷ್ಟು ಗೌರವ ಕೊಡ್ತಾರ ಅಂದ್ರೆ, ನಾನು ಭಾಳ ಸತಿ ಅವ್ರಿಗೆ ಹೇಳ್ತಿರ್ತೀನಿ, ನೀವು ಮೀಟಿಂಗ್ ನೀವು ನಡೆಸಿ ನಾನು ಬರ್ತೀನಿ, ಜಾಯ್ನ್ ಆಗ್ತೀನಿ. ಆದ್ರೆ ಹಂಗೆ ಮಾಡಂಗಿಲ್ಲ ಅವರು. ಒಮ್ಮೊಮ್ಮೆ ಚಾಲು ಮಾಡಿರ್ತಾರ, ಒಮ್ಮೊಮ್ಮೆ ನನ್ನ ಸಂಬಂಧ ಕಾದ್ ಆಮೇಲೆ ಚಾಲು ಮಾಡ್ತಾರ. ಅವರ ವಿಚಾರ ಇಷ್ಟ, ಯಾರಲ್ಲಿ ನಮ್ಮ ಗ್ಯಾರಂಟಿ ಆಫೀಸಿಗೆ ಬಡವರು ಬರ್ತಾರ ಅವರನ್ನ ನಮ್ಮ ಸಂಪರ್ಕಕ್ಕೆ ತಗೊಂಡು ಬಂದ್ರು ಅಂದ್ರೆ ಅವ್ರಿಗೆ ಆ ಮುಖದಲ್ಲಿ ಕಾಣುವಂತ ಖುಷಿ ಏನೈತಲ್ಲ, ಅದನ್ನ ನಾನು ಬಾಯಿ ಮಾತಾಗಿ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಕ್ ಸಾಧ್ಯ ಆಗಿಲ್ಲ. ಆದ್ರೆ ಅದನ್ನ ಕಣ್ಣಾರೆ ನೋಡೀನಿ. ಒಂದು ನಿಮ್ಗೆ ಉದಾಹರಣೆನೂ ಹೇಳ್ಬಿಡ್ತೀನಿ. ಇದನ್ನ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಅತ್ಯಂತ ದೊಡ್ಡ ಮಟ್ಟದಲ್ಲಿ ನನ್ನ ಸಣ್ಣ ರಾಜಕೀಯ ಅನುಭವದಲ್ಲಿ ನನಗೆ ಭಾರಿ ಪ್ರಭಾವ ಬೀರಿರ್ತಕ್ಕಂಥ ಈ ಒಂದು ಘಟನೆ. ನಮ್ಮ ಅಂತೂರ್ ಗ್ರಾಮಕ್ಕೆ ಹೋದಾಗ ನಮ್ಮ HK ಪಾಟೀಲ್ ಸೇವಾ ತಂಡದ ವತಿಯಿಂದ ನಾವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಅಮ್ಮಂದು ಕಣ್ಣು ಆಪರೇಷನ್ ಆಗಿರ್ತೈತಿ. ಆ ಅಮ್ಮಂದು ಕಣ್ಣು ಆಪರೇಷನ್ ನಮ್ಮ RMS ಹಾಸ್ಪಿಟಲ್ದಾಗ ಮಾಡಿರ್ತೀವಿ ನಾವು. HK ಪಾಟೀಲ್ ಸೇವಾ ತಂಡದ ವತಿಯಿಂದ ಅಮ್ಮನ ಕಣ್ಣು ಆಪರೇಷನ್ ಆಗಿರ್ತೈತಿ. ನಾನು ಅಂತೂರ್ ಗ್ರಾಮಕ್ಕೆ ಪ್ರಚಾರದ ಸಂದರ್ಭದಲ್ಲಿ ಹೋದಾಗ ಅಮ್ಮ ಹಿಂಗ ಕಟ್ಟಿ ಕುಂತಿರ್ತಾಳ. ಕಟ್ಟಿ ಕುಂತಿರ್ತಂತ ಸಮಯದಾಗ ಒಬ್ಬ ಯಂಗ್ಸ್ಟರ್ ಯುವಕ 20 ವರ್ಷ, ಈಗೇನಾದ್ರೂ ಅವ್ನಿಗೆ 22 ವರ್ಷ ಆಗಿರ್ತದೆ. ಆ 20 ವರ್ಷದ ಹುಡುಗ ನನಗೆ ಪರಿಚಯ ಮಾಡಿಸ್ತಾನ. ಗೌಡ್ರ ಮಗ ಬಂದ ನೋಡ್ಬೇ ಅಂತಂದ. ಅಮ್ಮ ಕ್ಯಾಟ್ರಾಕ್ಟ್ ಆಪರೇಷನ್ ಆದ್ಮೇಲೆ ಚಸ್ಮಾ ಹಾಕಿರ್ತಾಳಲ್ಲ, ನನಗೆ ಗೊತ್ತಿತ್ತು ಅಮ್ಮಂದು ಆಪರೇಷನ್ ಆಗಿರ್ತಿ, ಅದಕ್ಕೆ ಚಸ್ಮಾ ಹಾಕ್ಯಾರ ಸಹಜವಾಗಿ. ಅಮ್ಮ ಕೇಳಿದೆ ನಾನು, ಕಣ್ಣು ಹೆಂಗೆ ಐತ್ರಿ ಅಮ್ಮರ, ಆರಾಮದಿನಪ್ಪ ಅಂತಂದು ಹೇಳಿ ಆ ಹುಡುಗನ ಕೈ ಹಿಡಿದ ಅಮ್ಮ ಹೇಳ್ತಾಳ, ಈ ಹುಡುಗ ನನ್ನ ಕಣ್ಣಿನ ಆಪರೇಷನ್ ಮಾಡ್ಸನ್ ನೋಡಪ್ಪ ಅಂತಂದ. ಅಮ್ಮಗ ಪೂರ್ಣ ಮಾಹಿತಿ ಇತ್ತು. HK ಪಾಟೀಲ್ ಸೇವಾ ತಂಡದ ವತಿಯಿಂದ ಕಣ್ಣಿನ ಆಪರೇಷನ್ ಆಗೈತಿ, RMS ಹಾಸ್ಪಿಟಲ್ದಾಗ ಕಣ್ಣಿನ ಆಪರೇಷನ್ ಆಗೈತಿ. HK ಪಾಟೀಲ್ರು ನೆನೆಸಲಿಲ್ಲ, DR ಪಾಟೀಲ್ರು ನೆನೆಸಲಿಲ್ಲ. ಅಮ್ಮ ನೆನೆಸಿದ್ದು ಆ ಹುಡುಗನ ನೆನೆಸಿದ್ರು. ಇದು ನಮ್ಮ ಸಮಾಜದಲ್ಲಿ ಬರಬೇಕಾಗಿರ್ತಕ್ಕಂಥ ಬದಲಾವಣೆ, ಪರಿವರ್ತನೆ. ಈ ರೀತಿಯ ಭಾವನೆಯನ್ನ ನಾವು ನಮ್ಮ ಸಮಾಜದಲ್ಲಿ ಹೆಚ್ಚಿನ ಸನ್ನಿವೇಶಗಳ ಮುಖಾಂತರ, ಘಟನೆಗಳ ಮುಖಾಂತರ ಮರುಹೊಂದಿಸುವಂತ ಜವಾಬ್ದಾರಿ ನಾವೆಲ್ಲರೂ ತಗೊಂಡ್ವಿ ಅಂದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ನಮ್ಮ ಸಮಾಜ ಒಗ್ಗಟ್ಟಿನ ಸಮಾಜವಾಗಿ ಯಾವ ರೀತಿ ಇಷ್ಟು ವರ್ಷ ಐತಿ ಅದೇ ರೀತಿ ನಡ್ಕೊಂಡು ಹೋಗುವಂತ ಎಲ್ಲ ಅಂಶಗಳು ಕೂಡ ನಮಗೆ ಎದ್ದು ಕಾಣುವಂತ ವ್ಯವಸ್ಥೆ ನಿರ್ಮಾಣ ಆಕೈತಿ. ಅದರಲ್ಲಿ ನೀವೆಲ್ಲರೂ ಸಹಕರಿಸ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ
ನಿಮ್ಮ ಸಮಾಜದವರು ನಮ್ಮ ಕುಟುಂಬದ ಮೇಲೆ ಇರ್ತಕ್ಕಂಥ ಪ್ರೀತಿ ಆಶೀರ್ವಾದ ಯಾವತ್ತಿದ್ರೂ ನಾವು ಚಿರಋಣಿಯಾಗಿರ್ತೀವಿ. ಅದೇ ರೀತಿ ನಿಮ್ಮ ಮಾರ್ಗದರ್ಶನ ಕೂಡ ಅತ್ಯಂತ ಅವಶ್ಯ ಅಂತಂದ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಪ್ರೀತಿಯಿಂದ ಇಲ್ಲಿ ನನ್ನ ಬರಮಾಡಿಕೊಂಡು ಎರಡು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.